ನಟ್ಟು ಬೋಲ್ಟು ಟೈಟ್ ಮಾಡದೆ ಇನ್ನೇನ್ ಮಾಡಬೇಕು? ಇದು ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಅವರ ಮಾತು. ಏನು ನಟ್ಟು ಬೋಲ್ಟು ಹೇಳಿಕೆ ಕೊಟ್ಟು ಡಿಸಿಎಂ ಡಿಕೆ ಶಿವಕುಮಾರ್, ಇದಕ್ಕೆ ಸಾಕಷ್ಟು ವಿರೋಧದ ಮಾತುಗಳು ಕೇಳಿಬಂತು. ಈ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಮಾತನಾಡಿದ್ದಾರೆ. ಬಾಬುರನ್ನ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ರಾಜೇಂದ್ರ ಸಿಂಗ್ ಬಾಬು ಕೊಡುಗೆ ಏನು ಅಂತ ಹೇಳಿ, ಎಲ್ಲಾ ನಟರು ಕೂಡ ಇದೇ ರೀತಿ ಅಂತ ಹೇಳೋದಿಲ್ಲ. ಸರ್ಜಾ ಕುಟುಂಬ, ಡಾಲಿ ಕನ್ನಡಕ್ಕಾಗಿ ಬಂದಿದ್ದಾರೆ. ನಾಗಾಭರಣ ಪ್ಯಾಕೇಜ್ ಪಡೆದು ಬಿಜೆಪಿ ಪರ ಮಾಡಿದ್ರು. ಕ್ರಿಕೆಟ್ ಆಡಬೇಕಾ ಇವರು ಅಂತ ರವಿ ಗಣಿಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲದೆ ಹೋದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ ಹೋದ್ರು. ಅವರನ್ನು ನಮ್ಮ ಇಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ 3 ವರ್ಷ ಮಾಡಿತ್ತು. ಆಗ ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಮ್ಮ ಮೇಲೆ ಕಾಮೆಂಟ್ ಮಾಡಲಿ. ಇಂಥದಕ್ಕೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸುಮ್ಮನೆ ಟಿ ವಿ ಮುಂದೆ ಮಾತಾಡೋದಲ್ಲ, ತಾವು ಏನು ಕೊಡುಗೆ ಕೊಟ್ರಿ ಈ ಚಲನಚಿತ್ರಕ್ಕೆ ಅನ್ನೋದನ್ನು ಹೇಳಿ. ಈಗೊಂದು ನಾನು ಸ್ನೇಹಿತರೊಬ್ಬರು ಒಂದು ಪೇಪರ್ ಕಟ್ಟಿಂಗ್ ಕಳಿಸಿದ್ರು 1975 ತೋರಿಸ್ತೀನಿ ನಿಮಗೊಂದು ನಿಮಿಷ. ಇಲ್ಲೊಂದಿದೆ, ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದಿನ ಚಿತ್ರರಂಗದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಹಾಸನದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಕಟ್ಟಲಿರುವ ಸಮುದಾಯ ಭವನಕ್ಕಾಗಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ. ಈ ರೀತಿ ಮಾದರಿ ಆಗಬೇಕ್ರಿ ಚಲನಚಿತ್ರ ನಟರು. ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ, ಹೋರಾಟ ಅಂತ ಬಂದರೆ ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ನಮ್ಮವರು ಎಲ್ರಿ CCL ಆಡಬೇಕಾ? ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ? ಹಾಗಂತ ಎಲ್ಲ ಚಲನಚಿತ್ರ ನಟರು ಅಂತಲ್ಲ. ಸರ್ಜಾ ಫ್ಯಾಮಿಲಿ ಇದೆ, ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ, ಕಿಶೋರ್ ಬರ್ತಾರೆ, ಡಾಲಿ ಧನಂಜಯ ಬರ್ತಾರೆ, ಬೇರೆ ಇನ್ಯಾರು ಬರ್ತಾರೆ? ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ, ಡೆಲ್ಲಿ ಅಲ್ಲಿ ತೊಂದರೆ ಆಗಿಬಿಡುತ್ತೆ ಅಂತೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾ? ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವ್ರು ಏನೇನು ಮಾಡೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ಬೇಕಾ? ನಟ್ಟು ಬಟ್ಟು ಟೈಟ್ ಮಾಡಿದೆ ಇನ್ನೇನು ಮಾಡಬೇಕಂತೆ? ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು BJP ಪ್ರಚಾರ ಮಾಡ್ತಾ ಇದ್ರಲ್ಲ, ಅವ್ರ ಚಲನಚಿತ್ರ ನಟ ನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ. ಅವತ್ತು ಅವ್ರಿಗೆ ಸಂಸ್ಕಾರ ಬಗ್ಗೆ ಗೊತ್ತಿಲ್ವಾ? ಸುಮ್ಮನೆ ಮಾತಾಡೋಕೆ ಹೋದರೆ ಎಲ್ಲೆಲ್ಗೋ ಹೋಗುತ್ತೆ. ಅವರ ಸಿನಿಮಾ ರಂಗದ ಬಗ್ಗೆ ನಮಗೆ ಗೌರವ ಇದೆ, ಸಿನಿಮಾ ರಂಗದ ಬಗ್ಗೆ ಮಾತಾಡಲಿ. ಸುಮ್ಮನೆ ಇಲ್ಲದೇ ಇರೋದ್ರ ಬಗ್ಗೆ ರಾಜಕೀಯದಲ್ಲಿ ಕೆಣ್ಕೊಂಡು ಬರೋದು ಬೇಡ. ಅವರೇನೇನು ಮಾಡ್ತಾರೆ, ಏನು ಎತ್ತ ಅಂತ ಎಲ್ಲ ನಮಗೂ ಗೊತ್ತಿದೆ. ನಾನು ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತಾಡಿಲ್ಲ. ಅವರು ಅಲ್ಲೇ ಬಾಂಬೆಯಲ್ಲೇ ಹೋಗಿ, ಕರ್ನಾಟಕದಲ್ಲಿ ಹುಟ್ಟಿದ್ರು, ಹೈದರಾಬಾದಲ್ಲೇ ಹೋಗಿ ಇಲ್ಲ ತಮಿಳ್ನಾಡಲ್ಲೇ ಹೋಗಿ ಅವರು ಆ್ಯಕ್ಟರ್ ಆಗಿದ್ದರು. ಕರ್ನಾಟಕದಿಂದ ಏನು ಅವ್ರೇನು ಬೆಳೀಲಿಲ್ಲ. ನಾವೇನು ಅದ್ರ ಬಗ್ಗೆ ನಮ್ಮದು ಆಕ್ಷೇಪಣೆ ಇಲ್ಲ. ಆದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಿಂದ ಹೋಗಿ ಕರ್ನಾಟಕ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ ಏನೇನು ಸುಮ್ಮನೆ ಕೂರಬೇಕಾ? ಕನ್ನಡದ ಜಲ, ನೆಲ, ಭಾಷೆ ಬಗ್ಗೆ ಪ್ರತಿಯೊಬ್ಬರ ನಟರು ಭಾಗಿಯಾಗಲೇಬೇಕು. ಇದಕ್ಕೊಂದು ಕಾನೂನು ಮಾಡಬೇಕಾಗ್ತದೆ, ಅಷ್ಟೇ, ಇನ್ನೇನಿಲ್ಲ. ಹೋರಾಟಕ್ಕೆ ಭಾಗವಹಿಸ್ಬೇಕ್ರಿ. ಅದಕ್ಕೆ ಐತ್ರಿ. ಪಾಪ ವಾಟಾಳ್ ನಾಗರಾಜು, ನಾರಾಯಣ ಗೌಡರು, KR ಕುಮಾರ್ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ, ಇವ್ರಿಗೆ ಯಾವತ್ತಾರು ಒಂದಿನ ಬೆಂಬಲ ಅವ್ರು ಕೊಟ್ರೇನ್ರಿ? ಇವ್ರು ಕೇಳಿದ್ರೆ ಅವ್ರ ವೈಯಕ್ತಿಕ ಏನು ನಾಡು ನುಡಿಗೆ ಒಬ್ಬ ಸೇರಿಸ್ಕೊಂಡು ಹೋರಾಟ ಮಾಡಿದ್ರು ಹೋರಾಟನೇ. 10 ಲಕ್ಷ ಜನ ನಿಂತು ಹೋರಾಟ ಮಾಡಿದ್ರು ಹೋರಾಟನೇ. ನಾನು ಶಿಲ್ಪಾ ಶೆಟ್ಟಿ